ಅದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ ನನಗೆ. ಈಗ ಪರಮೇಶ್ವರ್ ಅವರು ಹೇಳಿದ್ರೆ ದೊಡ್ಡ ತಿಮಿಂಗಿಲ ಯಾರು ಅಂತ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ, ಗೊತ್ತಿದ್ದು ಹೇಳದೆ ಇರೋ ತಪ್ಪಲ್ವಾ ಅಂತ. ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡವ್ರಲ್ಲ, ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ನನಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿದೆ ತಿಮಿಂಗಿಲ ಯಾರು ಅಂತ ಹೇಳಿ. ಗೊತ್ತಿದ್ದು ಹೇಳದೆ ಇರೋ ತಪ್ಪಲ್ವಾ ಅಂದ್ರೆ ಇನ್ನೆಷ್ಟು ಸಲ ಹೇಳಬೇಕು. ತನಿಖೆಯನ್ನ ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮಿಂಗಿಲ 10 ನಿಮಿಷದಲ್ಲಿ ಸಿಗುತ್ತೆ. ಈ ತನಿಖೆ ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ? ನಾನು ಮೊನ್ನೆಯೂ ಸಹ ಹೇಳಿದ್ದೇನೆ, ನಮ್ಮ ಅಧಿಕಾರಿಗಳಿಗೂ ಸಹ ಹೇಳಿದ್ದೇನೆ, ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ, ನಿಮಗೂ ನೀವು ಇವತ್ತು ಹುಟ್ಟಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಂದ್ರೇನು ಜನ್ಮ ಕೊಟ್ಟಿದ್ದಾರೆ. ನಿಮ್ಮ ತಂದೆ ತಾಯಂದಿರು ಅದ್ರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿಯರೇನಿದ್ದಾರೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವ್ರನ್ನ ಜ್ಞಾಪಕ ಮಾಡ್ಕೊಂಡಾದ್ರು ಈ ತನಿಖೆಯನ್ನ ಯಾವುದೇ ರೀತಿಯ ರಾಜಿಗೆ ಒಳಗಾಗದೆ ಆ ಹೆಣ್ಣು ಮಕ್ಕಳ ಒಂದು ಮರ್ಯಾದೆ ತೆಗೀತಕ್ಕಂಥ ಬೀದಿನಲ್ಲಿ ಓಡಾಡ್ಲಿಕ್ಕಾಗದೆ ಆ ಹೆಣ್ಣು ಮಕ್ಕಳನ್ನ ಇವತ್ತು ಯಾವೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ದುಡಿದ್ದಾರೆ. ಒಂದು ಭಾಗ ಇದರಲ್ಲಿ 2 ಭಾಗ ಇರ್ತಕ್ಕಂಥದ್ದು. ಒಂದು ಭಾಗ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿ, ಇನ್ನೊಂದು ಭಾಗ ಆ ಚಿತ್ರಣವನ್ನ ಇಡೀ ರಾಜ್ಯದಲ್ಲಿ ಜಗಜ್ಜಾಹಿರ ಮಾಡಿ ಆ ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರಲ್ಲ, ಅದು ಇನ್ನೂ ದೊಡ್ಡ ಅಪರಾಧ. ಅದು ಒಂದಿದೆ. ಅದರ ಬಗ್ಗೆ ಇನ್ನೂ ತನಿಖೆನೇ ಪ್ರಾರಂಭ ಆಗಲಿಲ್ಲ. ಇಷ್ಟು ದಿವಸ ಆಗಿದೆ, ತನಿಖೆನೇ ಪ್ರಾರಂಭ ಆಗಲಿಲ್ಲ. ನಾನು ಪರಮೇಶ್ವರ್ಗೆ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಯಾವುದೋ ಖಾಸಗಿ ಚಾನೆಲ್ ಮುಂದೆ ಹೋಗಿ ಇಂಟರ್ವ್ಯೂ ಕೊಡ್ಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ. ನಿಮ್ಗೆ ಹಿಡಿಯಕ್ಕಾಗ್ಲಿಲ್ವ ಇನ್ನೂ SIT ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಆ ಮೂಲ ವ್ಯಕ್ತಿಯನ್ನ ಹಿಡಿದ್ರೆ ದೊಡ್ಡ ತಿಮಿಂಗಿಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ. ಈಗ ದೊಡ್ಡ ತಿಮಿಂಗಿಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದಾರೆ ಯಾರು? ಮಂಡ್ಯದ ಶಾಸಕ ಅಲ್ವಾ? ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮಿಂಗಿಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಅಂದ್ರೆ SITಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ, ಮಂಡ್ಯ ಶಾಸಕರಿಗೆ ಹೋಗ್ತಾ ಇದೆ. ಅವ್ರನ್ನ ಕೇಳಿದ್ರೆ ಹೇಳ್ಬಹುದು ಅನ್ನೋದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.